ನನ್ನ ಹೆಸರು ಚೈತ್ರ. ನನ್ನ ಶಾಲೆ ಹೆಸರು ಕನ್ನಡ ಕಾನ್ವೆಂಟ್ ಓಕಳಿ ವಿದ್ಯಾಮಂದಿರ್ MB ನಗರ್ ಕಲಬುರ್ಗಿ. ನನ್ನ SSLC ಪರ್ಸೆಂಟೇಜ್ 99.04. ನಾನು ಸ್ಟೇಟ್ನಲ್ಲಿ 6th ರ್ಯಾಂಕ್ ಮತ್ತು ಡಿಸ್ಟ್ರಿಕ್ಟ್ನಲ್ಲಿ 1st ರ್ಯಾಂಕ್ ಇದ್ದೀನಿ. ಇದಕ್ಕೆಲ್ಲ ಕಾರಣ ಮೇನ್ ರೀಸನ್ ಅಂದ್ರೆ ನಮ್ಮ ಪೇರೆಂಟ್ಸ, ನಮ್ಮ ಟೀಚರ್ಸ ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ. ಅವರೆಲ್ಲರದ್ದು ಹೆಲ್ಪ್ಲೆಸ್ಸಿಂದ, ಅವರೆಲ್ಲರದ್ದು ಸಹಕಾರ ಲೆಸ್ಸಿಂದ ನಾ ಇವತ್ತು ಇಷ್ಟು ತೆಗಿಯೋಕ್ಕೆ ಸಾಧ್ಯ ಆಯಿತು. ಜೊತೆಗೆ ನನ್ನ ಹಾರ್ಡ್ ವರ್ಕ್ ಭೀ ನನಗೆ ಸಪೋರ್ಟ್ ಮಾಡ್ಯದ. ನಾ ಹಾರ್ಡ್ ವರ್ಕ್ ಮಾಡಿ ಈ ರೀತಿ 99.4% ತೆಗಿಲಕ್ಕೆ ಸಾಧ್ಯ ಆಯಿತು. ಇದು ಎಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಟೀಚರ್ಸಿಗೆ, ಮ್ಯಾನೇಜ್ಮೆಂಟಿಗೆ ಮತ್ತು ನಮ್ಮದು ಪೇರೆಂಟ್ಸಿಗೆ. ನಂದು ಇಷ್ಟು 99.4% ಬರ್ಲಕ್ಕೆ ಮೇನ್ ರೀಸನ್ ಏನಾಯ್ತಂದ್ರೆ ನಾ ಅವತ್ತಿಂದ ಏನು ವರ್ಕ್ ಇರ್ತದ ಅವತ್ತೇ ಕಂಪ್ಲೀಟ್ ಮಾಡ್ತಿದ್ದ ಮತ್ತು ಯಾವುದು ಪೆಂಡಿಂಗ್ ಇಟ್ಕೊತಿರ್ಲಿಲ್ಲ. ಮತ್ತು ಹಾಲಿಡೇಸ್ ಇದ್ದಾಗ ಕನಿಷ್ಠ 8 ಅವರ್ಸ್ ಆದರೂ ನಾವು ಓದುತ್ತಿದ್ದ. ಇದು ನಂದು ಸಕ್ಸಸ್ಸಿಗೆ ಕಾರಣ ಆಗ್ಯದ. ಅಲ್ಲದೆ ಇವತ್ತಿದ್ರು ಕಮ್ರೂಸ್ ಇಸ್ಲಾಂ ಫೌಂಡೇಶನ್ ಅವರು ಸಹ ನಮ್ಗೆಲ್ಲರಿಗೆ ಕರೆದು ಪ್ರೋತ್ಸಾಹ ಮಾಡಿ ಬಹುಮಾನವೆಲ್ಲ ಕೊಟ್ಟಾರ. ಅದಕ್ಕೂ ನಂಗೆ ಭಾಳ ಖುಷಿ ಆಗತ್ತದ. ಇನ್ನೂ ಹೆಚ್ಚಿಗೆ ಪರ್ಸೆಂಟೇಜ್ ತೆಗೆದು IAS ಆಫೀಸರ್ ಆಗ್ಬೇಕನ್ನೋದು ನನ್ನ ಗುರಿ ಅದ. ಇವ್ರು ಈ ರೀತಿ ಪ್ರೋತ್ಸಾಹ ಮಾಡಿದಕ್ಕೆ ನನಗೆ ಇನ್ನೂ ಹುಮ್ಮಸ್ಸು ಹೊಂಟದ, ಇನ್ನೂ ಮುಂದೆ ಬರ್ಬೇಕನ್ನೋ ಧೈರ್ಯ ಸಿಗ್ಲತ್ತದ. ಅಲ್ಲದೆ ನಮ್ಮ ಟೀಚರ್ಸ್ ಆಗಿರ್ಬೋದು, ಸುನಂದ ಮ್ಯಾಮ್, ಮೀರಣ್ಣ ಸರ್, ನಮ್ಮ ಮ್ಯಾನೇಜ್ಮೆಂಟ್, ಅನ್ನಪೂರ್ಣ ಮ್ಯಾಮ್, ಸುಧಾ ಮಿಸ್, ಎಲ್ಲರದ್ದು ಹೆಸರು ತೋಲೇಬೇಕು ನಾನು. ಅವ್ರು ಅಷ್ಟು ಹೆಲ್ಪ್ ಮಾಡ್ಯಾರ. ನನ್ನ ಕೈಲಿ ಆಗದೆ ಇದ್ದಾಗಲೂ ಆಗ್ತದ ನೀ ಮಾಡು, ಓದು ಅಂತೆಲ್ಲ ಹುಮ್ಮಸ್ ತುಂಬ್ಸಾರ. ಮನೆಯಲ್ಲಿ ನಾವು ಪೇರೆಂಟ್ಸು ಭಾಳ ಸಪೋರ್ಟಿವ್ ಆಗಿದ್ರು. ಒಂದು ಕೆಲಸನೂ ನಮಗೆ ಮನೇಲಿ ಹೇಳ್ತಾ ಇರಲಿಲ್ಲ. ನನ್ನ ವರ್ಕ್ ನಾನು ಮಾಡ್ತಾ ಹೋದ, ಅವ್ರಿಂದ ಹೆಲ್ಪ್ ಸಡನ್ ನಾ ಇಲ್ಲಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಂ, ನಾನು ನಿರೀಕ್ಷೆ ಮಾಡಿ ಡೆಫಿನೆಟ್ಲಿ ನನಗೆ ಕಾನ್ಫಿಡೆನ್ಸ್ ಇತ್ತು. ನಾನು 100 ಔಟ್ ಆಫ್ 100 ತೆಗೆದಿತ್ತು. ಏನೋ ಮಾರ್ಕ್ಸ್ ಹೋಗಿ ಇದು ಆಯಿತು. ಅಷ್ಟು ಹಾರ್ಡ್ ವರ್ಕ್, ಅಷ್ಟು ಇದು ಮಾಡೀನಿ. ಪ್ರತಿಯೊಂದು ಕಾನ್ಸೆಪ್ಟ್ ಭೀ ಚಲೋ ತಿಳಿಸ್ತಾ ಇದ್ರು ನಮ್ಮ ಶಾಲೆಯಲ್ಲಿ. ಅದು ಭಾಳ ಖುಷಿ ಆಗ್ತದೆ.